ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ದೇವರು ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಎಲ್ಲವನ್ನು ನೀಡಲಿ ಎಂದು ಹಾರೈಸುತ್ತೇನೆ. ಭಯಪಡಬೇಡ, ನಿನ್ನ ಕೈ ಹಿಡಿದಿರುವ ದೇವರು ಇನ್ನೂ ನಿನ್ನೊಂದಿಗಿದ್ದಾನೆ. ಅಥವಾ ಕಣ್ಣೀರಿನ ಮಧ್ಯೆ ದೇವರ ಧೈರ್ಯದ ಧ್ವನಿ, ಭಯಪಡಬೇಡ. ಇದು ಯಾವ ವಚನದಲ್ಲಿದೆ ಅನ್ನೋದನ್ನು ಯಾರಾದರೂ ಊಹೆ ಮಾಡ್ಬೋದಾ? ಸತ್ಯವೇದದಲ್ಲಿ ಅದೇ ಮುಖ್ಯ ವಚನ, ಯೆಶಾಯ 41:10. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನ ದೇವರಾಗಿದ್ದೇನೆ. ನಾನು ನಿನ್ನನ್ನು ಬಲಪಡಿಸುವೆನು, ನಿನಗೆ ಸಹಾಯ ಮಾಡುವೆನು. ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಹಿಡಿದುಕೊಳ್ಳುವೆನು. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಕೆಲವೊಮ್ಮೆ ನಾವು ಭಯ, ಆತಂಕ, ನಿರಾಶೆ ಮತ್ತು ಏಕಾಂತತೆಯನ್ನು ಅನುಭವಿಸುತ್ತೇವೆ. ಎಷ್ಟೋ ಸತಿ ನಮಗೆ ಅನಿಸಿದ್ದನ್ನು ಹೇಳ್ಕೊಳಕ್ಕಾಗ್ದಿರಾ, ಅದನ್ನು ಮರೆಯೋಕ್ಕೂ ಆಗ್ದಿರಾ ಅನುಭವಿಸ್ತಾ ಇರ್ತೀವಿ ಅಲ್ವಾ? ಹಾಗೆ ಕುಟುಂಬದ ಸಮಸ್ಯೆಗಳು, ಆರೋಗ್ಯದ ತೊಂದರೆಗಳು, ಆರ್ಥಿಕ ಸಂಕಷ್ಟಗಳು ಮತ್ತು ಭವಿಷ್ಯದ ಚಿಂತೆಗಳು ನಮ್ಮ ಹೃದಯವನ್ನು ಎಷ್ಟು ಭಾರವಾಗಿಸ್ತವೆ ಅಲ್ವಾ? ಅಂತಹ ಸಮಯದಲ್ಲಿ ದೇವರು ನಮಗೆ ಪ್ರೀತಿಯಿಂದ ಹೇಳುವ ಮಾತು ಇದೆ. ಏನು? ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಇದು ಕೇವಲ ಒಂದು ವಾಗ್ದಾನ ಮಾತ್ರ ಅಲ್ಲ ಮಿತ್ರರೇ, ಇದು ನಮ್ಮ ಪರಲೋಕದ ತಂದೆಯ ಹೃದಯದ ಧ್ವನಿಯಾಗಿದೆ. ಇಂದು ನಾವು ಈ ವಚನದ ಮೂಲಕ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಧೈರ್ಯ, ಬಲ ಮತ್ತು ನಿರೀಕ್ಷೆಯನ್ನು ನೀಡಲು ಬಯಸುತ್ತಾನೆ. ಅವ್ರು ಹೇಳೋದೇನು ಹಾಗಾದರೆ? ಭಯಪಡಬೇಡ. ದೇವರ ಮೊದಲ ಆದೇಶ ಇದು. ದೇವರು ನಮ್ಮ ಸಮಸ್ಯೆಗಳನ್ನು ಮೊದಲು ಹೇಳಲಿಲ್ಲ. ಆತನು ಮೊದಲು ಹೇಳಿದ್ದೇನು ಗೊತ್ತಾ? ಭಯಪಡಬೇಡ. ಭಯವು ನಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸುತ್ತದೆ, ಆದರೆ ದೇವರ ಸನ್ನಿಧಿಯು ಭಯವನ್ನು ಓಡಿಸುತ್ತದೆ. ಇದು ಬಹುಶಃ ನಿಮಗೆಲ್ಲರಿಗೂ ಅನುಭವಕ್ಕೆ ಬಂದಿರಬಹುದು. ರೋಗ ಬಂದಾಗ ಭಯಪಡಬೇಡ, ಹಣದ ಕೊರತೆ ಬಂದಾಗ ಭಯಪಡಬೇಡ, ಜನರು ಕೈ ಬಿಟ್ಟಾಗ ಭಯಪಡಬೇಡ, ಏಕೆಂದರೆ ದೇವರು ನಿನ್ನೊಂದಿಗಿದ್ದಾನೆ ಅಲ್ವಾ ಮಿತ್ರರೇ? ದಯವಿಟ್ಟು ಯಾವುದೇ ಸಂದರ್ಭದಲ್ಲಾದರೂ, ಆ ಕ್ಷಣದಲ್ಲಿ ಭಯ ಆದರೂ ಆ ಭಯವನ್ನು ನಿವಾರಿಸ್ಕೊಂಡು ನೀವು ಧೈರ್ಯವಾಗಿರಬೇಕು. ಹಾಗೆ ಮುಂದುವರ್ಸೋರೇನು ಹೇಳ್ತಾರೆ? ನಾನು ನಿನ್ನ ಸಂಗಡ ಇದ್ದೇನೆ. ಬರೀ ಭಯಪಡಬೇಡಿ ಅಂತ ಹೇಳಿಲ್ಲ ದೇವರು, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ಅವರು ಹೇಳಿದರು. ದೇವರು ನಾನು ದೂರದಿಂದ ನೋಡುತ್ತಿದ್ದೇನೆ ಎಂದು ಹೇಳಲಿಲ್ಲ. ಅವರು ಹೇಳಿದರು, ನಾನು ನಿನ್ನ ಜೊತೆಗೆ ಇದ್ದೇನೆ. ಹಾಗಾದರೆ ದೇವರು ಏನು ಹೇಳುತ್ತಾರೆ? ಮತ್ತೊಮ್ಮೆ ನೋಡೋಣ. ಅವ್ರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದೇನೆ. ಬೆಂಕಿಯ ಮಧ್ಯೆ ಇದ್ದ 3 ಯುವಕರೊಂದಿಗೆ ದೇವರು ಇದ್ದನು. ಸಿಂಹಗಳ ಗುಹೆಯಲ್ಲಿ ದಾನಿಯೇಲನೊಂದಿಗೆ ದೇವರು ಇದ್ದನು. ಬಿರುಗಾಳಿಯ ಮಧ್ಯೆ ಶಿಷ್ಯರೊಂದಿಗೆ ಯೇಸು ಇದ್ದನು. ಇಂದು ನಿನ್ನ ಜೀವನದ ಬಿರುಗಾಳಿಯಲ್ಲಿಯೂ ದೇವರು ನಿನ್ನೊಂದಿಗೆ ಇದ್ದಾನೆ. ಹಾಗೆ ಮುಂದುವರಿಸುತ್ತಾ ಅವ್ರು ಹೇಳ್ತಾರೆ, ನಾನು ನಿನ್ನನ್ನು ಬಲಪಡಿಸುವೆನು. ನಾವು ದುರ್ಬಲರಾಗಬಹುದು, ಆದರೆ ದೇವರು ಎಂದಿಗೂ ದುರ್ಬಲನಾಗುವುದಿಲ್ಲ. ನಿನ್ನ ಕಣ್ಣೀರು, ನೋವು ಮತ್ತು ಹೋರಾಟಗಳನ್ನು ದೇವರು ನೋಡುತ್ತಿದ್ದಾನೆ. ನೀನು ಹೇಳಬಹುದು, ನನಗೆ ಇನ್ನೇನು ಶಕ್ತಿ ಉಳಿದಿಲ್ಲ. ಆದರೆ ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಬಲಪಡಿಸುವೆನು, ನಿನಗೆ ಸಹಾಯ ಮಾಡುವೆನು. ದೇವರ ಸಹಾಯ ಯಾವಾಗಲೂ ಸರಿಯಾದ ಸಮಯದಲ್ಲಿ ಬರುತ್ತದೆ. ಇದು ಬಹುಶಃ ನಮಗೆಲ್ಲರಿಗೂ ಅನುಭವದಲ್ಲಿ ಬಂದಿರಬಹುದು. ಮೋಶೆಗೆ ಸಹಾಯ ಮಾಡಿದ ದೇವರು, ದಾವೀದನಿಗೆ ಸಹಾಯ ಮಾಡಿದ ದೇವರು, ಪೇತ್ರನನ್ನು ಮುಳುಗುವುದರಿಂದ ರಕ್ಷಿಸಿದ ದೇವರು ಇಂದಿಗೂ ಜೀವಂತವಾಗಿದ್ದಾನೆ. ಅವ್ರು ಹೇಳ್ತಾರೆ, ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಹಿಡಿದುಕೊಳ್ಳುವೆನು. ಇದು ಈ ವಚನದ ಅತ್ಯಂತ ಸುಂದರವಾದ ಭಾಗವಾಗಿದೆ ಮಿತ್ರರೇ. ಒಬ್ಬ ತಂದೆ ತನ್ನ ಮಗುವಿನ ಕೈ ಹಿಡಿದುಕೊಂಡಂತೆ ದೇವರು ನಮ್ಮ ಕೈ ಹಿಡಿದುಕೊಳ್ಳುತ್ತಾನೆ. ನಾವು ಜಾರಿದರೂ ಆತನು ಬಿಡುವುದಿಲ್ಲ. ನಾವು ದುರ್ಬಲರಾದರೂ ಆತನು ನಮ್ಮನ್ನು ಎತ್ತುತ್ತಾನೆ. ನಾವು ಅತ್ತರೂ ಆತನು ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ. ಹಾಗಾದರೆ ಪ್ರಿಯರೇ,
ನಾವೇನಂತ ಹೇಳ್ಬೋದು? ಇಂದು ದೇವರು ನಮಗೆ ಒಂದು ಸಂದೇಶವನ್ನು ನೀಡುತ್ತಿದ್ದಾನೆ. ಭಯಪಡಬೇಡ, ನಿನ್ನ ಸಮಸ್ಯೆಗಿಂತ ದೇವರು ದೊಡ್ಡವನು. ನಿನ್ನ ಭಯಕ್ಕಿಂತ ದೇವರ ಪ್ರೀತಿ ದೊಡ್ಡದು. ನಿನ್ನ ಹೋರಾಟಕ್ಕಿಂತ ದೇವರ ಬಲ ದೊಡ್ಡದು. ಆದ್ದರಿಂದ ಇಂದು ವಿಶ್ವಾಸದಿಂದ ಮುಂದೆ ನಡೆಯೋಣ. ದೇವರು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಜಯದ ಕಡೆಗೆ ನಡೆಸುವನು. ಆದ್ದರಿಂದ ಎಲ್ಲರೂ ನಿಮ್ಮ ಕರಗಳನ್ನು ಜೋಡಿಸಿ ಪ್ರಭು ಯೇಸುವನ್ನು ಏಕಾಗ್ರತೆಯಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಪ್ರೀತಿಯ ಪರಲೋಕದ ತಂದೆಯೇ, ಯೆಶಾಯ 41:10 ಅದ್ಭುತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಭುವೇ, ಭಯ ಮತ್ತು ಚಿಂತೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸು. ಅವರ ಕಣ್ಣೀರನ್ನು ಒರೆಸು. ಅವರ ಮನಸ್ಸಿಗೆ ಶಾಂತಿಯನ್ನು ನೀಡು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬ ನಿನ್ನ ಮಾತು ಇಂದು ಅವರ ಜೀವನದಲ್ಲಿ ಸತ್ಯವಾಗಲಿ. ದುರ್ಬಲರಾಗಿರುವವರಿಗೆ ಬಲವನ್ನು ಕೊಡು. ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು ಕೊಡು. ರೋಗಿಗಳ ಮೇಲೆ ನಿನ್ನ ಸ್ವಸ್ಥತೆಯ ಕೈಯನ್ನು ಚಾಚು. ಸಂಕಷ್ಟದಲ್ಲಿರುವ ಕುಟುಂಬಗಳನ್ನು ಆಶೀರ್ವದಿಸು. ನಿನ್ನ ನೀತಿಯ ಬಲಗೈಯಿಂದ ನಮ್ಮನ್ನು ಹಿಡಿದುಕೊಂಡು ನಡೆಸು. ನಾವು ಯಾವ ಸಂದರ್ಭದಲ್ಲಿಯೂ ನಿನ್ನ ಮೇಲೆ ಭರವಸೆ ಇಡುವಂತಾಗಲಿ. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್. ದೇವರ ನಾಮದಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ತಾವೆಲ್ಲರೂ ದೇವರ ದಯೆಯಿಂದ ಸಂತೋಷವಾಗಿದ್ದೀರೆಂದು ಭಾವಿಸುತ್ತೇನೆ. ಇತ್ತ ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ನಡೆದಿದೆ. ಮಿತ್ರರೇ, ಇಂದಿನ ಸತ್ಯವೇದದ ಸಂಹಿತೆ ಕೀರ್ತನೆ 25:7. ಯೌವನದ ಅಪರಾಧಗಳನ್ನು ಮತ್ತು ನನ್ನ ಬಂಡಾಯ ಪೂರ್ಣ ಮಾರ್ಗಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಡ. ನಿನ್ನ ಪ್ರೀತಿಯ ಪ್ರಕಾರ ನನ್ನನ್ನು ನೆನಪಿಸಿಕೊ, ಏಕೆಂದರೆ ನೀನು ಪ್ರಭು ಒಳ್ಳೆಯವನು. ಹಾಗೆ ಈ ಒಂದು ವಚನವನ್ನು ಕುರಿತು ನಾವು ಚರ್ಚಿಸುವುದಾದರೆ, ನಮ್ಮ ಜೀವನದಲ್ಲಿ ನಾವು ಮಾಡಿರುವ ತಪ್ಪುಗಳು, ಯೌವನದಲ್ಲಿ ನಡೆಸಿದ ಅಯೋಗ್ಯ ನಡೆಗಳು ಕೆಲವೊಮ್ಮೆ ನಮ್ಮ ಹೃದಯವನ್ನು ಬಿಗಿದುಕೊಳ್ಳುತ್ತವೆ. ನಾವು ಇವುಗಳ ಬಗ್ಗೆ ಯೋಚಿಸುವಾಗ ದೌರ್ಜನ್ಯ, ನಿರಾಶೆ, ಅಪರಾಧದ ಭಾವನೆ ನಮ್ಮನ್ನು ಆವರಿಸಬಹುದು. ಇಂತಹ ಸಮಯದಲ್ಲಿ ದಾವೀದನು ಈ ಶ್ಲೋಕದಲ್ಲಿ ದೇವರಿಗೆ ಸ್ತುತಿ ಮಾಡಿ ಹೇಳುತ್ತಾನೆ, ಯೌವನದ ಅಪರಾಧಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಡ. ನಿನ್ನ ಪ್ರೀತಿಯ ಪ್ರಕಾರ ನನ್ನನ್ನು ನೆನಪಿಸಿಕೊ. ಇದು ನಮಗೆ ಯಾವ ಸ್ಫೂರ್ತಿಯನ್ನು ನೀಡುತ್ತದೆ ಎಂಬುದನ್ನು ತಿಳಿಯಲು ನಾವು ದೇವರ ಪ್ರೀತಿ, ಕ್ಷಮೆ ಮತ್ತು ಒಳ್ಳೆಯತನವನ್ನು ತಿಳಿದುಕೊಳ್ಳಬೇಕು. ಭೂತಕಾಲದ ತಪ್ಪುಗಳು ನಮ್ಮನ್ನು ನಿರ್ಧರಿಸಬಾರದು. ನಾವು ಮಾಡಿದ ತಪ್ಪುಗಳು ನಮಗೆ ಹತಾಶೆ ತರಬಹುದು. ಆದರೆ ದೇವರು ನಮ್ಮ ಭೂತಕಾಲದ ಅಪರಾಧಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಏಕೆಂದರೆ ದೇವರ ಕೃಪೆ ಅಗಾಧವಾದದ್ದು. ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ. ದೇವರ ಪ್ರೀತಿಯ ಶಕ್ತಿ. ದೇವರ ಪ್ರೀತಿ ಅಪಾರವಾದದ್ದು. ಅದು ನಮ್ಮ ತಪ್ಪುಗಳನ್ನು ಮುಚ್ಚಿ ನಮ್ಮನ್ನು ಹೊಸದಾಗಿ ಉಲ್ಲೇಖಿಸುತ್ತದೆ. ನಾವು ದೇವರ ಪ್ರೀತಿಯಲ್ಲಿ ನೆನೆಸಿಕೊಂಡಾಗ ಭೂತಕಾಲದ ಭಾರದಿಂದ ಮುಕ್ತರಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ವೈಭವಪೂರ್ಣ ಭವಿಷ್ಯಕ್ಕಾಗಿ ಸುದೀಪ್ತಿ. ದೇವರು ಒಳ್ಳೆಯವನಾದುದರಿಂದ ನಮ್ಮ ಪಶ್ಚಾತ್ತಾಪವನ್ನು ನೋಡಿ ನಾವು ಸುಧಾರಣೆಯಾಗುವಂತೆ ಮಾರ್ಗದರ್ಶನ ಮಾಡುತ್ತಾನೆ. ನಾವು ನಂಬಿಕೆಯೊಂದಿಗೆ ಬದುಕಿದರೆ ನಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಹರ್ಷವಿರುವುದು ಸಾಧ್ಯ. ಧನ್ಯವಾದಗಳು ದೇವರೇ. ಸಂಹಿತೆ 25:7 ನಮಗೆ ಹೀಗೆ ಹೇಳುತ್ತದೆ, ದೇವರು ನಮ್ಮ ಭೂತಕಾಲದ ತಪ್ಪುಗಳ ಮೇಲೆ ಗಟ್ಟಿಯಾಗಿ ಹಿಡಿದಿಡುವವನಲ್ಲ. ದೇವರ ಪ್ರೀತಿ ಮತ್ತು ಒಳ್ಳೆಯತನ ನಮ್ಮನ್ನು ಮುನ್ನಡೆಸುತ್ತದೆ. ಬಹುಶಃ ಇದರ ಒಂದು ಅನುಭವವನ್ನು ನೀವು ಎಲ್ಲರೂ ಅನುಭವಿಸಬಹುದು ಅಲ್ವಾ ಮಿತ್ರರೇ? ನಾವಂತೂ ಬಹಳವಾಗಿ ಇದರ ಒಂದು ಅನುಭವವನ್ನು ಪಡೆದಿದ್ದೇವೆ. ನಮ್ಮ ಅಪರಾಧ, ನಮ್ಮ ತಪ್ಪುಗಳು ನಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾವು ದೇವರ ಕೈಯಲ್ಲಿ ಸುರಕ್ಷಿತರಾಗಿದ್ದೇವೆ. ಎಷ್ಟು ನಿಜ ಅಲ್ವಾ ಮಿತ್ರರೇ? ಹಾಗಾಗಿ ನಾವು ನಮ್ಮ
ಯೌವನದ ಕಾಲದಲ್ಲಿ ಅಥವಾ ಭೂತಕಾಲದಲ್ಲಿ ತಿಳಿದೋ ತಿಳಿದೆಯೋ ಎಷ್ಟೋ ತಪ್ಪುಗಳನ್ನು ಮಾಡಿರ್ತೇವೆ. ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿರ್ತೇವೆ ನಾವು. ಆದರೆ ಅದನ್ನು ತಿಳಿದುಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಪ್ರಾರ್ಥಿಸಿದಾಗ ಖಂಡಿತವಾಗಿಯೂ ದೇವರು ನಮಗೆ ಕ್ಷಮೆಯನ್ನು ನೀಡುವ ಮೂಲಕ ಶಾಂತಿಯನ್ನು ನೀಡುತ್ತಾನೆ. ಆದರೆ ನೀವು ಅದನ್ನು ಮನುಷ್ಯರ ಹತ್ರ ಹೋಗಿ ಹೇಳ್ಕೊಳ್ಳಿ, ಎಷ್ಟು ನಮ್ಮನ್ನು ಕೀಳಾಗಿ ನೋಡ್ತಾರೆ, ಎಷ್ಟು ಚುಚ್ಚು ಮಾತುಗಳನ್ನು ಆಡ್ತಾರೆ, ಸಮಯದ ಸಾಧಕರಂತೆ ವರ್ತಿಸುತ್ತಾರೆ ಅಲ್ವಾ? ಸೊ ಹಾಗಾಗಿ ನಾವು ಯಾವಾಗಲೂ ಬರೀ ನಮ್ಮ ಯೌವನದ ಅಪರಾಧ ಅಂತಲ್ಲ, ಭೂತಕಾಲದಲ್ಲಿ ಮಾಡಿದಂತಹ ನಿನ್ನೆ ಇರ್ಬೋದು, ಮೊನ್ನೆ ಇರ್ಬೋದು, ಅಥವಾ ಇವತ್ತು ಬೆಳಗ್ಗೆ ಇರ್ಬೋದು, ನಿನ್ನೆ ರಾತ್ರಿ ಇರ್ಬೋದು. ಸೊ ಹಾಗೆ ನಾವು ಮಾಡಿದಂತಹ ಭೂತಕಾಲದಲ್ಲಿ ಮಾಡಿದಂತಹ ಯಾವುದೇ ತಪ್ಪುಗಳಿದ್ದರೂ ಸಹ ಖಂಡಿತವಾಗಿಯೂ ನಾವು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ನಾವು ಕ್ಷಮೆ ಕೇಳಿದಾಗ, ಮಿತ್ರರೇ ಹೇಳುತ್ತೇನೆ ನಾನು, ದೇವರು ಖಂಡಿತವಾಗಿಯೂ ನಮಗೆ ಶಾಂತಿ ಪ್ರೀತಿಯನ್ನು ತೋರಿಸಿ ನಮ್ಮ ತಪ್ಪುಗಳನ್ನು ಮನ್ನಿಸುತ್ತಾರೆ. ಇದರ ಅನುಭವ ನಮಗೆ ಬಹಳ ಹೆಚ್ಚಿಗೆ ಆಗಿದೆ. ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಿ. ಸ್ವರ್ಗೀಯ ಪ್ರಿಯ ತಂದೆಯೇ, ನನ್ನ ಯೌವನದ ತಪ್ಪುಗಳು ಮತ್ತು ಅಪರಾಧಗಳಿಗಾಗಿ ನಾನು ಕ್ಷಮೆ ಕೇಳುತ್ತೇನೆ. ನನ್ನ ಹೃದಯವನ್ನು ಶುದ್ಧಗೊಳಿಸು. ನನ್ನನ್ನು ನಿನ್ನ ಪ್ರೀತಿಯ ಪ್ರಕಾರ ನೆನೆಸಿಕೊಂಡು ನನ್ನ ಜೀವನವನ್ನು ನಿನ್ನ ಒಳ್ಳೆಯತನಕ್ಕೆ ಅನುಗುಣವಾಗಿ ಮಾರ್ಗದರ್ಶಿಸು. ನನ್ನ ಮೇಲೆ ಕರುಣೆ ಮಾಡಿ ನನ್ನ ಹೃದಯವನ್ನು ಹೊಸದಾಗಿ ಉಲ್ಲೇಖಿಸು. ನಿನ್ನ ಪ್ರೀತಿಯ ಶಕ್ತಿಯಿಂದ ನನ್ನ ಜೀವನವನ್ನು ಬದಲಿಸು. ನನ್ನ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನನ್ನ ಒಬ್ಬರೇ ಒಡೆಯರು, ರಕ್ಷಕರು, ಕರ್ತರು, ದೇವರು, ತಂದೆಯೂ ಆದ ಪ್ರಿಯ ಯೇಸು ಕ್ರಿಸ್ತರ ಮೂಲಕ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.